ಚಾಯ್ಸ್ ಒನ್ನನ್ನು ತೆಗೆದುಕೊಂಡು ಮುಂದೆ ಯಾವ ಯಾವ ಪ್ರೊಸೀಜರ್ಗಳನ್ನು ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ನಾನು ಮಾಡಿರುವಂಥ ಹಿಂದಿನ ವಿಡಿಯೋಗಳನ್ನು ನೀವು ಕರೆಕ್ಟಾಗಿ ನೋಡಿದರೆ ಅದರಲ್ಲಿ ನಾನು ಚಾಯ್ಸ್ 2 ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೇ ರೀತಿ ಈಗ ನಿಮಗೆ ಕಾಲೇಜ್ ಸಿಕ್ಕಿದೆ, ಕಾಲೇಜ್ ಸಿಕ್ಕಾದ ಮೇಲೆ ಯಾವ ಯಾವ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು, ಅದು KCETಯ ಸೀಟ್ ಆಗಲಿ ಅಥವಾ ನೀಟ್ನ ಸೀಟ್ ಆಗಲಿ, ಯಾವುದೇ ಸೀಟ್ ಆಗಲಿ ಚಾಯ್ಸ್ ಒನ್ನನ್ನು ಹಾಕ್ಕೊಂಡಿರುವಂಥವರು ಯಾವ ಯಾವ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಈ ಚಾಯ್ಸ್ 1 ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಳೋಣ. ನನಗಿವಾಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುವಂತಹ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜ್. ನಾನು ಈ ಒಂದು ಕಾಲೇಜನ್ನು ಬಹಳಷ್ಟು ಇಷ್ಟಪಡ್ತೇನೆ. 100% ನನಗೆ ಸ್ಯಾಟಿಸ್ಫೈ ಆಗಿದೆ ಈ ಒಂದು ರಿಸಲ್ಟ್. ನನಗೆ KE ನಡೆಸುವಂತಹ ಮುಂದಿನ ಯಾವುದೇ ಕೌನ್ಸಿಲಿಂಗಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ. ನನಗೆ ಮೈಸೂರು ಮೆಡಿಕಲ್ ಕಾಲೇಜ್ ಭಾಳ ಇಷ್ಟ ಆಗಿಬಿಟ್ಟಿದೆ. ಆದ್ದರಿಂದ ನಾನು ಯಾವುದೇ ಪ್ರೊಸೀಜರ್ಗಳನ್ನು ಫಾಲೋ ಮಾಡೋದಕ್ಕೆ ಹೋಗಲ್ಲ. ನಾನು ಚಾಯ್ಸ್ 1 ತೆಗೆದುಕೊಂಡು ಈ ರೌಂಡ್ಸಿಂದ ಹೊರಗಡೆ ಬಂದುಬಿಡ್ತೇನೆ. ರೌಂಡಿಂದ ಹೊರಗಡೆ ಬರೋದಷ್ಟೇ ಅಲ್ಲದೆ ನಾನು ಪೇಮೆಂಟನ್ನು ಮಾಡ್ತೇನೆ ಕಾಲೇಜ್ಗೆ. ಅಷ್ಟೇ ಅಲ್ಲದೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೆಗೆದುಕೊಳ್ತೇನೆ. ಅದೇ ರೀತಿ ಕಾಲೇಜ್ಗೆ ಜಾಯ್ನ್ ಆಗ್ತೇನೆ. ಈ ರೀತಿ ನಿಮಗೂ ಕೂಡ ಯಾವುದಾದ್ರೂ ಸೀಟನ್ನು ಸಿಕ್ಕಿದ್ರೆ ನಿಮಗೆ ಚಾಯ್ಸ್ 1 ತೆಗೆದುಕೊಳ್ಬೇಕಂತ ಅಂದ್ಕೊಂಡಿದ್ದರೆ ಈ ರೀತಿಯ ಯೋಚನೆಯನ್ನು ಮಾಡ್ಕೊಳ್ಬೋದಾಗಿರ್ತದೆ. ಒಂದು ಬಾರಿ ನೀವೇನಾದರೂ ಚಾಯ್ಸ್ 1 ಹಾಕ್ಕೊಂಡು ನಾನು ಮುಂದಿನ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಆ ಒಂದು ರಿಟರ್ನ್ ಡೋರ್ ಅಂತಾರಲ್ಲ, ಅದು ನಿಮಗೆ ಸಿಗೋದಿಲ್ಲ. ನನ್ನ ಮನಸ್ಸು ಚೇಂಜ್ ಆಗಿದೆ, ನಾನು ಮತ್ತೆ ಚಾಯ್ಸ್ 2 ಹಾಕೊಳ್ಬೇಕಾಗಿತ್ತು, ನಾನು ಮುಂದಿನ ರೌಂಡ್ಗೆ ಅಪ್ಗ್ರೇಡೇಷನ್ ಸಲುವಾಗಿ ನಾನು BMC ಕಾಲೇಜಿಗೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಆ ಒಂದು ಅವಕಾಶ ನಿಮಗಿರೋದಿಲ್ಲ. ಒಂದು ಬಾರಿ ನೀವು ಚಾಯ್ಸ್ 1 ಹಾಕಿದರೆ ಅದೇ ಕಂಪಲ್ಸರಿಯಾಗಿ ನೀವು ಫಾಲೋ ಮಾಡಬೇಕಾಗ್ತದೆ. ಅದೇ ಚಾಯ್ಸ್ 3 ಮತ್ತು ಚಾಯ್ಸ್ 4 ಹಾಕೊಂಡವರಿಗೆ ಇನ್ನೊಂದು ಬಾರಿ ನಾವು ಚಾಯ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರ್ತದೆ. ಚಾಯ್ಸ್ಗಳನ್ನು ಹಾಕುವಾಗ ಭಾಳಷ್ಟು ಯೋಚನೆ ಮಾಡಬೇಕಾಗ್ತದೆ. ನೀವು ಕುಳಿತುಕೊಂಡು ನಿಮ್ಮ ಪೇರೆಂಟ್ಸ್ಗಳೊಂದಿಗೆ ಡಿಸ್ಕಸ್ ಮಾಡಬೇಕು, ನಿಮ್ಮ ರಿಲೇಟಿವ್ಸ್ಗಳೊಂದಿಗೆ ಡಿಸ್ಕಸ್ ಮಾಡಬೇಕು. ನಿಮ್ಮ ಯೋಚನೆ ಕೂಡ ಭಾಳಷ್ಟು ಮುಖ್ಯವಾಗಿರ್ತದೆ ಚಾಯ್ಸ್ ಎಂಟ್ರಿಯನ್ನು ಹಾಕುವಾಗ. ಈಗ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡೋಣ. ಈಗ ನಾನು ಚಾಯ್ಸ್ 1 ಹಾಕಿಬಿಟ್ಟೆ. ನಂತರ ಯಾವುದೋ ಒಂದು ಕಾರಣದಿಂದ ನಾನು ಫೀಸನ್ನು ಪೇ ಮಾಡೋದಕ್ಕೂ ಆಗಲಿಲ್ಲ, ಅಥವಾ ಕನ್ಫರ್ಮೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪ್ರಕ್ರಿಯೆಯನ್ನು ನೀವು ಕರೆಕ್ಟಾಗಿ ಮಾಡದೇ ಇದ್ದರೆ ನಿಮ್ಮ ಸೀಟು ಕಳ್ಕೊಂಡು ಬಿಡ್ತೀರಾ. ಈ ರೀತಿ ಕಳೆದುಕೊಂಡಿರುವಂಥ ಸೀಟನ್ನು ನೀವು ಎಷ್ಟು ಬೇಡಿಕೊಂಡ್ರೂ ಕೂಡ ವಾಪಸ್ ನಿಮಗೆ ಸಿಗೋದಿಲ್ಲ. ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿಬಿಡ್ತೀರಾ. ಅಂದರೆ ಚಾಯ್ಸ್ 1 ಹಾಕ್ಕೊಂಡು ನೀವು ಫೀಸನ್ನು ತುಂಬೋದಿಲ್ಲ, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಲ್ಲ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಮುಂದಿನ ರೌಂಡ್ಗಳಿಗೆ KE ನಡೆಸುವಂತಹ ಯಾವುದೇ ಕೌನ್ಸಿಲಿಂಗಿಗೆ ಎಲಿಜಿಬಲ್ ಆಗಿರೋದಿಲ್ಲ. ಒಂದೇ ಒಂದು ಬಾರಿ ಚಾಯ್ಸ್ 1 ಹಾಕೊಂಡ್ಬಿಟ್ರೆ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿಗೆ ಕೊಡೋದಿಲ್ಲ ಅವರು. ಚಾಯ್ಸ್ 1 ಹಾಕೊಂಡ ತಕ್ಷಣ ನೀವು ಕಂಪಲ್ಸರಿಯಾಗಿ ಅಡ್ಮಿಷನ್ ತೆಗೆದುಕೊಂಡು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಲೇಬೇಕಾಗ್ತದೆ. ಮತ್ತೆ ನಾನು ಆಪ್ಷನ್ ಎಂಟ್ರಿಲಿ ಬಂದು ನಾನು ಆಪ್ಷನ್ ಎಂಟ್ರಿನ ಮಾಡ್ತೇನೆ ಅಂದರೆ ಅವಕಾಶ ಇರೋದಿಲ್ಲ. ಆಯಿತು, ನಾವು ಎಲ್ಲ ಪಾಯಿಂಟ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮೊದಲನೇ ಸ್ಟೆಪ್ ಏನು, ಇದು ಚಾಯ್ಸ್ 1 ಹಾಕ್ಕೊಂಡ್ರೆ ನಾವು ಏನು ಮಾಡಬೇಕಂದ್ರೆ KE ವೆಬ್ಸೈಟ್ನಲ್ಲಿ ಹೋಗಿ ಚಾಯ್ಸ್ 1 ಹಾಕ್ಕೊಳ್ತೇವೆ. ಚಾಯ್ಸ್ 1 ಹಾಕೊಂಡ್ಮೇಲೆ ನಾವು ಏನು ಮಾಡಬೇಕಂದ್ರೆ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. KE ವೆಬ್ಸೈಟ್ನಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಆ ಚಲನ್ ಮೇಲೆ ಯಾವ ರೀತಿ ಡೀಟೇಲ್ಸ್ ಇರ್ತದೆ ಅಂದರೆ ನಿಮ್ಮ ಹೆಸರು ಇರುತ್ತದೆ, ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಇರ್ತದೆ, ಎಲ್ಲ ರೀತಿಯ ಡೀಟೇಲ್ಸ್ಗಳು, ಎಷ್ಟು ಫೀಸನ್ನು ತುಂಬಬೇಕು ಎಲ್ಲವೂ ಕೂಡ ಅದರ ಮೇಲೆ ಪ್ರಿಂಟ್ ಆಗಿರ್ತದೆ. ಅದನ್ನು ನೀವು ಏನು ಮಾಡ್ತೀರಾ ಅಂದರೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ತೀರಾ. ನೇಮ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ತೀರಾ, KCET ನಂಬರ್ ಕರೆಕ್ಟಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತೀರಾ, ಕಾಲೇಜ್ನ ನೇಮ್ ಕರೆಕ್ಟಾಗಿದೆಯೋ ಇಲ್ಲೋ, ಕೋರ್ಸ್ ಕರೆಕ್ಟಾಗಿದೆಯೋ ಇಲ್ಲೋ, ಮತ್ತು ಫೀಸ್ ಎಷ್ಟಿದೆ, ಬ್ಯಾಂಕ್ ಅಕೌಂಟ್ನ ಎಲ್ಲವನ್ನು ಪರಿಶೀಲನೆ ಮಾಡ್ತೀರಾ. ಇಷ್ಟೆಲ್ಲವನ್ನು ಪರಿಶೀಲನೆ ಮಾಡಿದ ನಂತರ ಆ ಚಲನನ್ನು ತೆಗೆದುಕೊಂಡು ಪ್ರಿಂಟನ್ನು ತೆಗೆದುಕೊಳ್ತೀರಾ. ಪ್ರಿಂಟನ್ನು ತೆಗೆದುಕೊಂಡ್ಮೇಲೆ ಅದರ ಮೇಲೆ ನಿಮ್ಮ ಸೈನನ್ನು ಹಾಕ್ತೀರಾ. ಇಷ್ಟೆಲ್ಲ ಪರಿಶೀಲನೆ ಮಾಡಿದ ನಂತರ ನಾವು ಏನು ಮಾಡ್ತೇವೆ ಅಂದರೆ ಬ್ಯಾಂಕಿಗೆ ಹೋಗ್ತೇವೆ. ಬ್ಯಾಂಕಿನಲ್ಲಿ ಹೋಗಿ ಏನು ಮಾಡ್ತೇವೆ, ಫೀಸನ್ನು ಪೇ ಮಾಡ್ತೇವೆ. ಈಗ ಭಾಳಷ್ಟು ಜನ ಕೇಳ್ತಾರೆ ಏನಂದರೆ ನಂದು SC ಮತ್ತು ST ಕ್ಯಾಟಗರಿ ಇದೆ, ನನಗೆ ಅಲ್ಲಿ 10 ರೂಪಾಯಿ ಅಂತ ತೋರಿಸ್ತಾ ಇದೆ. ಆದರೆ ಅದು ಪ್ರಿಂಟಿಂಗ್ ಎರರ್ ಆಗಿರ್ತದೆ. ಆದರೆ ನೀವು ಚಲನನ್ನು ಡೌನ್ಲೋಡ್ ಮಾಡಿದಾಗ ಅಲ್ಲಿ 750 ರೂಪಾಯಿ ಅಂತ ಬರ್ತದೆ. ಆ 750 ರೂಪಾಯಿಯನ್ನು SC ಮತ್ತು ST ಸ್ಟೂಡೆಂಟ್ಗಳು ಪೇ ಮಾಡಬೇಕಾಗ್ತದೆ. ಹಾಗಾದರೆ ನಮಗೆ ಇಡೀ ವರ್ಷ ಕೂಡಿ ನಮಗೆ 750 ರೂಪಾಯಿ ಅಷ್ಟೇ ತೊಗೊಳ್ತಾರಾ ಅಂದರೆ ಹೌದು. ಈಗ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ನಿಮಗೆ 750 ರೂಪಾಯಿಯನ್ನು ಮಾತ್ರ ತೆಗೆದುಕೊಳ್ತಾರೆ. ಅದೇ ಪ್ರೈವೇಟ್ ಕಾಲೇಜ್ ಸಿಕ್ಕಿದ್ರೆ ಗಮನಿಸಿ, 750 ರೂಪಾಯಿಯನ್ನು ಇಲ್ಲಿ KEಗೆ ಪೇ ಮಾಡ್ತೀರಿ. ಮುಂದೆ ಕಾಲೇಜ್ಗೆ ಹೋದ್ಮೇಲೆ ಪೂರ್ತಿ ಅಮೌಂಟನ್ನು ಅವರು ಕೇಳ್ತಾರೆ. ನಿಮ್ಮ ಸ್ಕಾಲರ್ಶಿಪ್ಪನ್ನು ನೀವು ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಸ್ಕಾಲರ್ಶಿಪ್ನಲ್ಲಿ ನಿಮ್ಮ ಫೀಸ್ ಎಷ್ಟಿರ್ತದೋ ಅಷ್ಟು ಫೀಸ್ ಸಮೇತ ನಿಮಗೆ ವಾಪಸ್ ಬರ್ತದೆ. ಉಳಿದ ಎಲ್ಲ ಕ್ಯಾಟಗರಿಗಳು ಕಂಪಲ್ಸರಿಯಾಗಿ ಎಷ್ಟು ಫೀಸನ್ನು ಮೆನ್ಷನ್ ಮಾಡಿರ್ತಾರೋ ಅಷ್ಟು ಫೀಸನ್ನು ಪೇ ಮಾಡಲೇಬೇಕಾಗ್ತದೆ. ಓಕೆ, ಬ್ಯಾಂಕಲ್ಲಿ ಫೀಸನ್ನು ಪೇ ಮಾಡಿ ಬಂದೆ. ಫೀಸನ್ನು ಪೇ ಮಾಡೋದು ಬಂದಮೇಲೆ ನಾನು ವೆಬ್ಸೈಟನ್ನು ಚೆಕ್ ಮಾಡ್ತೇನೆ. ವೆಬ್ಸೈಟಲ್ಲಿ ಇನ್ನೂ ಫೀಸ್ ಪೇ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಬಹಳ ಜನ ಗಾಬರಿ ಆಗ್ತಾರೆ, ಇನ್ನೂ ಫೀಸ್ ಪೇ ಆಗಿಲ್ಲ, ನಾವು ಅಲ್ಲಿ ಆಲ್ರೆಡಿ ಪೇ ಮಾಡಿ ಬಂದಿದ್ದೇವೆ, ಇಲ್ಲಿ ಇನ್ನೂ ನಮಗೆ ಸಕ್ಸಸ್ ತೋರಿಸ್ತಾ ಇಲ್ಲ, ಅದು ಯಾಕೆ?
ಈ ರೀತಿಯ ಗೊಂದಲ ಆಗೋದು ಸಹಜವಾಗಿರುತ್ತದೆ. ಆದ್ದರಿಂದ ನೀವು ಏನು ಮಾಡಬೇಕಂದ್ರೆ 2 ಗಂಟೆಗಳ ಕಾಲ ವೇಟ್ ಮಾಡಬೇಕು. 2 ಗಂಟೆಗಳ ಕಾಲ ಆದಮೇಲೆ ನೀವು ಮತ್ತೆ ವೆಬ್ಸೈಟನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮ ಪೇಮೆಂಟ್ ಸಕ್ಸಸ್ ಅಂತ ಬಂದಿರ್ತದೆ. ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೆಯಲ್ಲ, ಭಾಳ ತಾಳ್ಮೆಯಿಂದ ನಾವು ವೇಟ್ ಮಾಡಿಕೊಂಡು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು. ಆದ್ದರಿಂದ ಹೇಳೋದು, ಚಾಯ್ಸನ್ನು ಹಾಕ್ಕೊಂಡಿರುವಂಥವರು ಈ ಒಂದು ಫೀಸ್ ಪೇಮೆಂಟ್ ಆದಮೇಲೆ 2 ಗಂಟೆಗಳ ಕಾಲ ವೇಟ್ ಮಾಡಿ ಮತ್ತೆ ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿರ್ತದೆ. ಅದಾದಮೇಲೆ ಏನು ಮಾಡ್ತೀರಾ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ. ಕಳೆದ ವರ್ಷಗಳಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಅಂತ ಇರ್ತಿರಲಿಲ್ಲ, ಅಡ್ಮಿಷನ್ ಆರ್ಡರ್ ಅಂತ ಇರ್ತಿತ್ತು. ಈ ವರ್ಷ ಅದನ್ನು ಚೇಂಜ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ತೀರಾ. ಓಕೆ, ನಾನು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡೆ. ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಮರುದಿನವೇ ಏನು ಮಾಡ್ತೀರಾ, ನೀವು ಬಸ್ಸೋ ಅಥವಾ ಕಾರನ್ನು ಹಿಡ್ಕೊಂಡು ನೀವು ಸಿಕ್ಕಿರುವಂತಹ ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಹೋಗ್ತೀರಾ. ಆದರೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾವ ಯಾವ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ. ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಬೇಕು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಬೇಕು, ಅಟೆಸ್ಟೆಡ್ ಕಾಪಿಗಳನ್ನು ರೆಡಿ ಮಾಡಿಸ್ಕೊಳ್ಬೇಕು, ಮತ್ತು ಬಾಂಡ್ ಪೇಪರ್ಸ್ಗಳನ್ನು ರೆಡಿ ಮಾಡಿಸ್ಕೊಳ್ಬೇಕು. ಅನೆಕ್ಸರ್ 1 ಮತ್ತು ಅನೆಕ್ಸರ್ 9 ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಕೇಳ್ತಾರೆ. ಅದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿರ್ತೇನೆ. ನನ್ನ ವಿಡಿಯೋಗಳನ್ನು ನೀವು ಕರೆಕ್ಟಾಗಿ ನೋಡ್ತಾ ಇದ್ದರೆ ಈಗ ನೀವು ಮತ್ತೆ ಆ ವಿಡಿಯೋನ ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಏನು ಮಾಡ್ತೀರಾ, 2 ಸೆಟ್ ಆಫ್ ಫೋಟೋ ಕಾಪೀಸನ್ನು ತೆಗೆದುಕೊಳ್ತೀರಾ. ಅದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಎಲ್ಲವನ್ನು ಕೊಟ್ಟು ನೀವು ಅಲ್ಲಿ ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗ್ತೀರಾ. ಇದರಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಇರೋದಿಲ್ಲ. ನಿಮಗೆ ಗೌರ್ಮೆಂಟ್ ಕಾಲೇಜ್ ಆದರೂ ಸಿಗಲಿ, ಪ್ರೈವೇಟ್ ಕಾಲೇಜ್ ಆದರೂ ಸಿಗಲಿ, ನೀವು KEಗೆ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ. ಕಳೆದ ವರ್ಷಗಳಲ್ಲಿ ಯಾವ ರೀತಿ ಇತ್ತಂದರೆ, ಪ್ರೈವೇಟ್ ಸೀಟ್ ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಯಾವುದೇ ಒಂದು ಸೀಟ್ ಸಿಗಲಿ, ನೀವು ಕಂಪಲ್ಸರಿಯಾಗಿ KEಗೆ ಹೋಗಿ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಿತ್ತು. ಆದರೆ ಈ ವರ್ಷದಿಂದ ಏನು ಮಾಡಿದ್ದಾರೆ, ಎಲ್ಲವನ್ನು KE ಅವರು ಏನು ಮಾಡಿದ್ದಾರೆ, ಕಾಲೇಜ್ಗೆ ಸಬ್ಮಿಟ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ಕೊಳ್ಳೋದು ಕೂಡ KE ಕೂಡ ಕಾಲೇಜ್ಗೆ ಸಬ್ಮಿಟ್ ಮಾಡಿದೆ. ಆದ್ದರಿಂದ ಕಾಲೇಜ್ ಏನು ಮಾಡ್ತದೆ, ಎಲ್ಲ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡ್ತದೆ. ಅಷ್ಟೇ ಅಲ್ಲದೆ ಫೇಸ್ ರೆಕಗ್ನಿಷನ್ ಪ್ರೊಸೆಸನ್ನು ಮಾಡ್ತದೆ. ಅಂದರೆ ನೀವು ಕೊಟ್ಟಿರುವಂತಹ ಫೋಟೋ ಕಾಪೀಸ್ ಇರ್ತದಲ್ಲ, ಆ ಕಾಪೀಸ್ಗಳಿಗೆ ಮತ್ತು ನಿಮ್ಮ ಒಂದು ಮುಖಕ್ಕೆ 2 ಹೊಂದಾಣಿಕೆ ಆಗ್ತದೋ ಇಲ್ಲ ಅನ್ನೋದನ್ನು ಫೇಸ್ ರೆಕಗ್ನಿಷನನ್ನು ಮಾಡ್ತಾರೆ. ಫೇಸ್ ರೆಕಗ್ನಿಷನ್ ಆಗಿದ ತಕ್ಷಣ ನಿಮ್ಮ ವಾಟ್ಸಪ್ಗೆ OTP ಬರ್ತದೆ. OTP ಬಂದ ನಂತರ ನೀವು ಕಾಲೇಜ್ ಅಥಾರಿಟಿಗೆ ಆ OTPಯನ್ನು ಸಬ್ಮಿಟ್ ಮಾಡ್ತೀರಾ. ಆ OTPಯನ್ನು ಹಾಕಿದ ತಕ್ಷಣ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಮುಗಿದು ಹೋಗ್ತದೆ. ಆ ಒಂದು OTPಯನ್ನು ಹಾಕಿದ ನಂತರ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಮುಗೀತು ಅಂದೇನಲ್ಲ, ಅದು ಹೇಗೆ ಮುಗಿಯುತ್ತಂದರೆ ನಿಮಗೊಂದು ಅಡ್ಮಿಷನ್ ಆರ್ಡರನ್ನು ಕೊಡ್ತಾರೆ. ಅಲ್ಲಿ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಅಡ್ಮಿಷನ್ ಆರ್ಡರನ್ನು ಪ್ರೂಫ್ ಸಮೇತವಾಗಿ ಆ ಒಂದು ಕಾಲೇಜ್ ಅಥಾರಿಟಿ ಇಟ್ಕೊಳ್ತದೆ. ಇವರು ನಮ್ಮ ಕಾಲೇಜ್ನಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಅವರು ಕಾಲೇಜ್ನ ಪ್ರೂಫ್ ಆಗಿ ಆ ಒಂದು ಅಡ್ಮಿಷನ್ ಆರ್ಡರನ್ನು ಇಟ್ಕೊಳ್ತಾರೆ. ಆ ಅಡ್ಮಿಷನ್ ಆರ್ಡರ್ ಮೇಲೆ ನಿಮ್ಮ ಸೈನ್ ಬೇಕಾಗಿರ್ತದೆ, ನಿಮ್ಮ ಪೇರೆಂಟ್ಸ್ನ ಸೈನ್ ಬೇಕಾಗಿರ್ತದೆ. ಎಲ್ಲ ಸೈನನ್ನು ಮಾಡ್ತೀರಾ, ಆಮೇಲೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡ್ತೀರಾ. ಇಷ್ಟೆಲ್ಲ ಪ್ರೊಸೀಜರ್ಗಳಾದಮೇಲೆ ನಿಮ್ಮ ಮತ್ತು KEಯ ರಿಲೇಷನ್ಶಿಪ್ ಇರ್ತದಲ್ಲ, ಅಲ್ಲಿಗೆ ಮುಕ್ತಾಯವಾಗ್ತದೆ. ನೀವು ನಿಮ್ಮದೇ ಆದಂತಹ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಂಡು ಬಿಡ್ತೀರಾ. ಮುಂದಿನ ಯಾವುದೇ ರೌಂಡ್ಗಳಿಗೆ ನೀವು ಭಾಗವಹಿಸೋದಕ್ಕೆ ಅರ್ಹರಾಗಿರೋದಿಲ್ಲ. ನೀವು ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಂಡ ಮೇಲೆ ಕಾಲೇಜ್ನಲ್ಲಿ ಮುಂದಿನ ಕೋರ್ಸನ್ನು ಕಂಟಿನ್ಯೂ ಮಾಡ್ಬೋದಾಗಿರ್ತದೆ. ಇಷ್ಟೆಲ್ಲ ಪ್ರೊಸೀಜರ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಎಲ್ಲಿಯವರೆಗೆ ಅಂದರೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಆಗೋ ತನಕ ನಿಮ್ಮ ಪ್ರೊಸೆಸ್ ಇನ್ಕಂಪ್ಲೀಟ್ ಆಗಿರ್ತದೆ. ಇಷ್ಟಾಗಿತ್ತು ಚಾಯ್ಸ್ 1 ತೆಗೆದುಕೊಂಡಿರುವಂಥವರು ಮುಂದಿನ ಪ್ರೊಸೀಜರ್ಗಳನ್ನು ಏನು ಮಾಡಬೇಕೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಧನ್ಯವಾದಗಳು.